ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ನಮ್ಮ ಮನೇಲಿ ಊಟಕ್ಕೆ ಅಡುಗೆ ಏನು ಸಾಂಬಾರು ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ. ನಾನು ಸೋರೆಕಾಯಿ ಇತ್ತು ಸ್ವಲ್ಪ, ಅದರಿಂದ ಒಂದು ಮಸಾಲೆ ಇಟ್ಟು ಒಂದು ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕರಿಬೇವೆಲ್ಲ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಪೇಸ್ಟು, ಜಿಂಜರ್ ಪೇಸ್ಟ್ ಹಾಕ್ಕೊಂಡು ಅದು ಫ್ರೈ ಆದಮೇಲೆ ಸೋರೆಕಾಯಿ ಎಲ್ಲ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಎಲ್ಲ 2 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಪೌಡ್ರ್ ಮಾಡಿಟ್ಕೊಂಡಿದ್ದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಧನಿಯಾಧೂಳು ಮತ್ತು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಪೌಡ್ರ್ ಬಂದು ಕಡಲೆಬೀಜ, ಬೆಳ್ಳುಳ್ಳಿ ಮತ್ತು ಬಿಳಿ ಎಳ್ಳು ಎಲ್ಲ, ಚಕ್ಕೆ, ಲವಂಗ ಎಲ್ಲ ಹಾಕಿ ನಾನು ಪೌಡ್ರ್ ಮಾಡಿಟ್ಕೊಂಡು ಹಾಕಿ, ಹುಳಿ ಸ್ವಲ್ಪ ಹಾಕಿ, ಉಪ್ಪು ಹಾಕಿ, ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾನು 2 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. ಇದನ್ನು ಕೂಗಿಸ್ಕೊಂಡು ಒಂದು ಕಡೆ ರೈಸ್ ಆಯಿತು, ಮುದ್ದೆನೂ ಒಂದು ಕಡೆ ಆಯಿತು. ಬೋಂಡ ಸ್ವಲ್ಪ ಸೈಡ್ ಡಿಶ್ಗೆ ಬೋಂಡ ರೆಡಿ ಮಾಡ್ಕೊಂಡಿದ್ದೆ. ಇದು ಇವತ್ತಿನ ನಮ್ಮ ಮನೇಲಿ ಊಟಕ್ಕೆ ಅಡುಗೆ. ಬಿಸಿ ಮುದ್ದೆ, ವೈಟ್ ರೈಸ್, ಸೋರೆಕಾಯಿ ಸಾಂಬಾರು, ಬೋಂಡ, ಮಾವಿನಕಾಯಿ ಮತ್ತು ಗಟ್ಟಿ ಮೊಸರು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.